ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಪರಿಣಾಮ ಇವು ಎಂತೆಂತ ದೊಡ್ಡ ದೊಡ್ಡ ಮನೆ ಮೇಲೆ ಗುಡ್ಡ ಕುಸಿದ್ರು ಬೀಳಲ್ಲ, ಇನ್ನು ಚಿಕ್ಕ ಪುಟ್ಟದು ಮಣ್ಣಿನ ಗೋಡೆ ಎಲ್ಲ ಇರುತ್ತೆ. ರಸ್ತೆನೆ ಕುಸಿದು ಹೋಗಿ ಲಾರಿ ಮುಚ್ಚಿ ಹೋಗಿದ್ದ ನೋಡಿದ್ರ ಅದೇ ಕೇರಳದ ವೆರಿ ಸ್ಯಾಡ್. ಇದು ಎಸ್ಪೆಷಲಿ ಇತ್ತೀಚೆಗೆ ಏನಾಗ್ತಿದೆ, ಈ ಕೋಸ್ಟಲ್ ಏರಿಯಾ ಮತ್ತೆ ಇದೆ ಮಡಿಕೇರಿ ಇದೆಯಲ್ಲ, ಎಲ್ಲಿ ಬೆಟ್ಟ ಗುಡ್ಡಗಾಡುಗಳಿದೆ ಅಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಮಣ್ಣಿನ ಸವಕಳಿ ಜಾಸ್ತಿ ಆಗಿದೆ. ಎಲ್ಲಾ ಕಡೆ ಹೋಮ್ ಸ್ಟೇ ಅಂತ ಹೋದ್ರೆ ಏನ್ ಸರ್, ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತದೆ. ಮಣ್ಣಿನ ಕ್ವಾಲಿಟಿ ಬೇಕಲ್ವಾ, ಅದಕ್ಕೂ ಎಷ್ಟೊಂದು ತಡ್ಕೊಳುತ್ತೆ ಮಣ್ಣು. ನೀವು ಉತ್ತರಾಖಂಡ್ ಅಲ್ಲಿ ಮತ್ತೆ ಹಿಮಾಚಲ್ ಪ್ರದೇಶ ನೋಡಿದ್ರಲ್ಲ, ಎಂಟೈರ್ ಇದೇನೆ ಮುಚ್ಕೊಂಡು ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಮೂಡಿಗೆರೆಗೆ ಬಾರಿ ಹತ್ರ. ಇಡೀ ಜಿಲ್ಲೆಯಲ್ಲಿ 100 ಹೋಮ್ ಸ್ಟೇ ಪರ್ಮಿಷನ್ ಇದ್ರೆ 1000 ಹೋಮ್ ಸ್ಟೇಗಳಿಗೆ ಪರ್ಮಿಷನ್ ಇನ್ನೂ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ. ಇದು ಸರ್ಕಾರಕ್ಕೂ 2 ಸರ್ಕಾರಗಳಿಗೆ ಗೊತ್ತಿದೆ, ಡಿಸಿಗಳಿಗೆ ಗೊತ್ತಿದೆ. ಈ ಲಂಚ ಬರುಕ ಈ ದುಡ್ಡಿಗೋಸ್ಕರ ಇನ್ನೆಷ್ಟು ಬಲಿಪಶು ತಗೊಳ್ತಾರೆ. ಇಷ್ಟು ಮಳೆ ಬರ್ತಾ ಇದ್ರು ಕೂಡ ಇನ್ನು ಯಾವುದೇ ಮುಂಜಾಗ್ರತಾ ಕ್ರಮನೇ ಇಲ್ಲ ಅಲ್ಲಿ. ಇವತ್ತಿನ ರೆಡಿ ಆಗ್ಬೇಕಲ್ವಾ? ಎಲ್ಲಾ ಡಿಸಿಗಳು ಆರಾಮಾಗಿದ್ದಾರೆ, ಅವರಿಗೆ ಸರ್ಕಾರನೇ ಹೇಳಲ್ಲ ನಾನು. ಸರ್ಕಾರ ಟಾರ್ಗೆಟ್ ಅಧಿಕಾರಿಗಳು ಏನ್ ಮಾಡ್ತಿದ್ರಿ? ಅಧಿಕಾರಿಗಳು ಲಂಚ ಕೊಟ್ಟು ಬಂದಿದ್ದಾರೆ. ಗ್ರಾಮ ಪಂಚಾಯತಿ ಪಿಡಿಒ ಏನ್ ಮಾಡ್ತಿದ್ರಿ? ಡಿಸಿ ಏನ್ ಮಾಡ್ತಿರ್ತಾರೆ? ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಏನ್ ಮಾಡ್ತಿದ್ರಿ? ಹಾಕಿದ ರೋಡಿಗೆ ಮಣ್ಣು ಹಾಕಿದ ಹೋಮ್ ಸ್ಟೇಗಳನ್ನ 1500 ವಸೂಲ್ ಮಾಡ್ಕೊಂಡು ಬದುಕ್ತೀರಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಬೀಳಬೇಕು. ನೋಡಿ ಆ ದೃಶ್ಯ ನೋಡಿ. ನೀವು ರಾಜಕೀಯ ಏನು ಮಾತಾಡ್ಬೇಕು, ಏನು ಪ್ರಶ್ನೆ ಕೇಳ್ಬೇಕು ನಿಜವಾಗಿಯೂ ಗೊತ್ತಾಗ್ತಿಲ್ಲ. ಬರೀ ಇದೇನಾಯ್ತು ಅಂದ್ರೆ ಗುಡ್ಡ ಕುಸಿತು, ಮನೆ ಮೇಲೆ ಬಿದ್ದಿದೆ, ಇದನ್ನ ಯಾರು ಏನ್ ಮಾಡಕ್ಕಾಗುತ್ತೆ ನಂಗಿಲ್ಲ. ಗುಡ್ಡ ಕುಸಿಯೋಕ್ ರೀಸನ್ಗಳಿರ್ತವೆ. ಅಲ್ಲ, ಗುಡ್ಡ ಕುಸಿಯೋದಕ್ಕೆ ಮೇಜರ್ ನಮ್ಗಳ ಪ್ರಾಬ್ಲಮ್ ಇರುತ್ತೆ. ಅಕ್ರಾಸ್ ದ ಕಂಟ್ರಿನಲ್ಲಿ ಏನಾಗ್ತದೆ, ನಮ್ಮ ಭಾಗದಲ್ಲಿ ನಾನು ಹೇಳ್ತೀನಿ, ಕೆಲವು ಸಿಟಿ ಭಾಗದಲ್ಲಿ ನಾನು ಹೇಳಲ್ಲ, ನನ್ನ ಭಾಗ ಮಂಗಳೂರು ಅಥವಾ ಚಿಕ್ಕಮಗಳೂರು, ನಮ್ಮ ಭಾಗದಲ್ಲಿ ಗುಡ್ಡ ಕುಸಿಯೋದಕ್ಕೆ ಒಂದೇ ಕಾರಣ, ಈ ಕೆಳಗಡೆ ಇರುವಂತ ಮಣ್ಣುಗಳನ್ನು, ಸೂಬ್ರ ಇರುವಂತ ಮಣ್ಣುಗಳನ್ನು ತೆಗೆದು ಅಡಿಕೆ ತೋಟಗಳಿಗೆ ಹಾಕ್ಸೋದಂಥದ್ದು, ಕಾಫಿ ತೋಟಗಳಿಗೆ ಹಾಕಿ. ಆಮೇಲೆ ಇನ್ನು ಎರಡನೇದು, ಈ ಫಾರೆಸ್ಟ್ ಅಧಿಕಾರಿಗಳದೊಂದು ಹವ್ಯಾಸ ಇದೆ, ಈ ಭೂಮಿಯನ್ನು ಒತ್ತುವರಿ ಮಾಡ್ತಾರೆ ಅಂತೇಳಿ ಒಂದು ಟ್ರಂಚ್ ಹೊಡೆದ್ಬಿಡೋದು. ಅದು ಭೂಮಿಯ ಒಂದು ಇದನ್ನ ನೋಡ್ಬೇಕಲ್ಲ ನೀವು, ಗಟ್ಟಿ ಭೂಮಿ ಇದೆಯಾ ಅಥವಾ ಇದು ಮೆದು ಮಣ್ಣು ಇದೆಯಾ ಅಥವಾ ಮಣ್ಣು ಹಾಕಿರುವಂಥದ್ದ, ಗುಡ್ಡ ಕುಸ್ತಿರುವಂಥದ್ದ ಗೊತ್ತಿರಬೇಕಲ್ಲ. ಅಥವಾ ಒಂದ್ ವೇಳೆ ಆ ರೀತಿ ಇದ್ರೆ ಒಂದು ತಡೆಗೋಡಿನಾರು ಇಡಬೇಕಲ್ವಾ? ಒಂದು ತಡೆಗೋಡಿಗೆ 3 ಬಿಲ್ ಮಾಡಿಸ್ಕೊಳಕ್ ಗೊತ್ತಿರ್ತದೆ ಇವರಿಗೆ, ಆದ್ರೆ ಆ ಗುಡ್ಡ ಕುಸ್ತು ಮನೆಗೆ ಬೀಳ್ತದೆ ಅನ್ನೋದು ಗೊತ್ತಿರಲ್ವಾ? ಮತ್ತೆ ಮನೆ ಕಟ್ಟೋದಕ್ಕೆ ಇವ್ರು ಹೆಂಗೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿ? ನಾನು ಅದು ಇರೋದು ನನಗೆ. ಗುಡ್ಡದ ಕೆಳಗಡೆ ಮನೆ ಕಟ್ಟಾಗ ಅಷ್ಟೇ ಮೇಡಮ್ ಸಮಸ್ಯೆ. ಅಲ್ಲೇ ಮುಗಿಸ್ಕೊಬಿಡ್ತಾರೆ. 100-200 ರೂಪಾಯಿಗೆ ಆಸೆ ಪಟ್ಟು ಸೈನ್ ಹಾಕಿರೋರ್ನು ನಾವು ಗಮನಿಸಿದೀವಿ ಸರ್. ಇವತ್ತು ಫಾರೆಸ್ಟ್ ಅಧಿಕಾರಿಗಳು ನಮ್ಮ ಓನ್ ಜಾಗದಲ್ಲಿ ಬಂಡೆ ಇದೆ ಅಂದ್ರೆ ಹೊಡೀರಿ ಅಂತ ಹೇಳ್ತಾರೆ. ಆಮೇಲೆ ಅದೇ ಆಧಾರದ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಕಾಡಲ್ಲಿ ಸುತ್ತಮುತ್ತ ಇದನ್ನು ಕಮಿಟ್ಮೆಂಟ್ ಮಾಡಿ ಭೂಮಿ ಕುಸಿತ ಆಗಿ ಲಾರಿ ಸಂಪೂರ್ಣವಾಗಿ ಆಗ್ತಾ ಇದೆ. ನಾವು ಬೆಂಗಳೂರಿನಲ್ಲಿ ಒಂದ್ ರೀತಿ ಸಮಸ್ಯೆ ನೋಡಿದ್ರೆ ಮಂಗಳೂರು ಚಿಕ್ಕಮಗಳೂರು ಇನ್ನೊಂದ್ ರೀತಿ ಸಮಸ್ಯೆ ನೋಡ್ತಾ ಇದೀವಿ. ಒಂದ್